ಹಾಯ್ ಎಲ್ಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಸ್ವಾಗತ. ಇದು ಬುಧವಾರದ್ದು ಮಿನಿ ಬ್ಲಾಗ್ ಆಗಿರುತ್ತೆ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಕೆಲಸಗಳು ತುಂಬ ಇದೆ ಶಾಪಲ್ಲಿ. ಆದರೂ ಕೂಡ ಎಡಿಟ್ ಮಾಡಿ ಒಂದು ಹಾಫ್ ಆನ್ ಅವರು ನಿಮಗೋಸ್ಕರ ನಾನು ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ, ಮತ್ತು ನನಗೋಸ್ಕರ ಕೂಡ. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಾನು 9 ಗಂಟೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನೇನು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ರಾತ್ರಿದೇ ಸ್ವಲ್ಪ ಊಟ ಇತ್ತು, ಅದನ್ನೇ ಮುಗಿಸ್ಕೊಂಡು ನಾನು ಬೆಂಗಳೂರಿಗೆ ಹೋಗಬೇಕಿತ್ತು ಶಾಪಿಂಗ್ ಮಾಡೋಕ್ಕೆ. ನಾನು ತಿಂಗಳಿಗೆ 2-3 ಸರಿ ಬೆಂಗಳೂರಿಗೆ ಹೋಗ್ತೀನಿ ಆ್ಯಕ್ಚುಲಿ ಐಟಮ್ ತರೋಕ್ಕೆ. ಹೊಸ ಐಟಮ್ಸ್ ತರ್ತಲೇ ಇರ್ತೀನಿ. ಮತ್ತು ನನಗೆ ಎಕ್ಸ್ಚೇಂಜ್ ಆಫರ್ ಇದೆ ನಮ್ಮ ಶಾಪಲ್ಲಿ. ಒಂದು ವಾರ 15 ದಿನ ಮಾರ್ತೀನಿ, ಉಳಿದಿರೋದನ್ನ ಸೀರೆ ತೊಗೊಂಡೋಗಿ ನಾನು ರಿಟರ್ನ್ ಹಾಕ್ತೀನಿ. ಆ ರೀತಿ ಆಪ್ಷನ್ಸ್ ಇದೆ. ಮತ್ತು ನಮ್ಮ ಶಾಪ್ ಹತ್ರ ಬಂದಿತ್ತು, ಒಂದು ಆಟೋನು ಬಂದಿತ್ತು. ಹಂಗೆ ಹೋಗಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ನಾನೇ ಕರ್ಕೊಂಡು ಬಂದಿದ್ದೆ. ಇನ್ನೇನು ಆಟೋದಲ್ಲಿ ನಾನು ಯಲ್ಲಾಪುರ ಬಿಟ್ಟು ತುಮಕೂರು ಬಸ್ ಸ್ಟ್ಯಾಂಡಿಗೆ ಬಂದುಬಿಟ್ಟು ಹೋಗಬೇಕಾಗುತ್ತೆ ನಾನು. ತುಂಬ ಜನ ಪ್ರಶ್ನೆ ಇತ್ತು ನಮ್ಮ ಶಾಪಿಗೆ ಬರೋರಿಗೆಲ್ಲ, ಅಷ್ಟೊಂದು ಐಟಮ್ ನೀವು ಹೇಗೆಲ್ಲ ಬರ್ತೀರಾ, ಹೇಗೆ ಬರುತ್ತೆ ಐಟಮು, ಯಾವ ರೀತಿ ಶಾಪಿಂಗ್ ಮಾಡ್ತೀರಾ, ಎಲ್ಲಿ ಶಾಪಿಂಗ್ ಮಾಡ್ತೀರಾ ಅಂತ ತುಂಬ ಜನನೇ ಕೇಳ್ತಾಯಿದ್ರು. ಅವ್ರಿಗೋಸ್ಕರ ವಿಡಿಯೋ, ಮತ್ತು ಬೇರೆಯವ್ರಿಗೆ ಎಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ನನಗೆ ಬೆಸ್ಟ್ ಆಪ್ಷನ್ಸ್ ಅಂದರೆ, ನಾವು ಹೆಣ್ಮಕ್ಳು ಬಟ್ಟೆ ಮಾರೋರಿಗೆಲ್ಲ ಚಿಕ್ಕಪೇಟೆ ಬೆಸ್ಟ್ ಆಪ್ಷನ್ಸ್ ಅಂತ ಹೇಳ್ಬೋದು. ಬೇರೆ ಕಡೆಯೂ ಎಲ್ಲ ತರ್ತಾರಂತೆ, ನನಗೆ ನಿಜವಾಗೂ ಯಾವುದೂ ಡೀಟೇಲ್ಸ್ ಗೊತ್ತಿಲ್ಲ. ನಾನು ಚಿಕ್ಕಪೇಟೆಲೇನೇ ನನ್ನ ಐಟಮ್ಸ್ ಎಲ್ಲ ಹಾಕೋದು. ನಾನು ಕೂಡ ಹೈದ್ರಾಬಾದ್ಗೆಲ್ಲ ಹೋಗಿ ಐಟಮ್ ತಂದಿದ್ದೀನಿ. ನನಗೆ ಯಾವುದೂ ಇಷ್ಟ ಆಗಿರಲಿಲ್ಲ. ಹೈದ್ರಾಬಾದ್ ತುಂಬ ದೂರ ಇದೆ. ಒಂದಿನ ಎಲ್ಲ ಹೋಗಬೇಕು, ಒಂದು ನೈಟ್ ಎಲ್ಲ ಹೋಗಬೇಕು, ಮತ್ತು ಬೆಳಗ್ಗೆ ಎಲ್ಲ ಶಾಪಿಂಗ್ ಮಾಡಬೇಕು, ಮತ್ತು ಒಂದು ನೈಟ್ ಎಲ್ಲ ಬರಬೇಕು, ಮತ್ತು ಐಟಮ್ ಬರೋಕ್ಕೆ 3-4 ದಿನ ಕಾಯಬೇಕಾಗುತ್ತೆ. ನಾವು ತುಂಬ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಚಿಕ್ಕಪೇಟೆ ಅಂದರೆ ನಾವು ಇವತ್ತು ಶಾಪಿಂಗ್ ಮಾಡಿ ಬಂದರೆ ನಾಳೆನೇ ಬೆಳಗ್ಗೆ ಐಟಮ್ ಬಂದುಬಿಟ್ಟಿರುತ್ತೆ ನಮ್ಮ ಅಂಗಡಿ ಮುಂದೆನೇ. ಅದು ಯಾವ ರೀತಿ ಪ್ರಾಸೆಸ್ ಅಂತ ನಾನು ಈ ವಿಡಿಯೋ ಮುಖಾಂತರ ಹಂಚ್ಕೊಳ್ತಾ ಇದ್ದೀನಿ ಎಲ್ಲರಿಗೂ. ನಾನು ಇಲ್ಲಿಂದ ಹೊರಟೆ ನೋಡಿ, ದೇವರಾಜ್ ಅರಸು ಬಸ್ ನಿಲ್ದಾಣ ಅಂತ ಇವಾಗ ಹೊಸ ಬಸ್ ಸ್ಟ್ಯಾಂಡ್ ಆಗಿದೆ ತುಮಕೂರಲ್ಲಿ. ಯಾರು ವಿಡಿಯೋ ನೋಡ್ತಿರೋ, ಯಾರಿಗೆ ಗೊತ್ತಿಲ್ವೋ ಇದನ್ನು ತಿಳ್ಕೊಳ್ಳಿ. ಹಳೆ ಬಸ್ ಸ್ಟ್ಯಾಂಡ್ ಇಲ್ಲ, ಇವಾಗ ಹೊಸ ಬಸ್ ಸ್ಟ್ಯಾಂಡು ಆಗಿದೆ. ಇವಾಗ ದೇವರಾಜ ಅರಸು ಬಸ್ ಸ್ಟ್ಯಾಂಡ್ ಹೊಸ ಬಸ್ ಸ್ಟ್ಯಾಂಡ್ ಆಗಿದೆ. ಎಲ್ರಿಗೂ ಗೊತ್ತಿರುವಂಥದ್ದೇ, ಹೊಸ ಬಸ್ ಸ್ಟ್ಯಾಂಡ್ ಕಟ್ಟಿಸ್ತಿದ್ದಾರೆ ಅಂತ ಗೊತ್ತು, ಬಟ್ ಎಲ್ಲಿ ಅಂತ ಕೆಲವ್ರಿಗೆ ಕನ್ಫ್ಯೂಷನ್ಸ್ ಇರುತ್ತೆ. ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಅಡ್ರೆಸ್ನ. ಇನ್ನೇನು ನಾನು ಕೂಡ ಬಸ್ಸಲ್ಲಿ ಹೊರಟೆ. ಬಸ್ಸಲ್ಲಿ ಹೋಗ್ತಿರುವಂಥದ್ದನ್ನು ವಿಡಿಯೋ ಮಾಡಿದ್ದೀನಿ ನೋಡಿ. ನಾನಂತೂ ತುಂಬ ಕಷ್ಟಪಟ್ಟಿದ್ದೀನಿ ಅಂತಲೇ ಹೇಳ್ಬೋದು 4 ಇಯರ್ಸಿಂದ. ಯಾಕಂದರೆ ನಮ್ಮ ಮನೆಯವರು ಅವ್ರ ಡ್ಯೂಟಿ ಬಿಟ್ಟು ಬರಲ್ಲ ಯಾವುದೇ ಕಾರಣಕ್ಕೂ. ಅವ್ರ ಡ್ಯೂಟಿ ಅವ್ರಿಗೆ ಇಷ್ಟ, ಯಾಕಂದರೆ 7-8 ವರ್ಷದಿಂದ ಅವರು ಒಂದೇ ಡ್ಯೂಟಿ ಮಾಡ್ಕೊಬಂದಿದ್ದಾರೆ. ಹಾಗಾಗಿ ಅವ್ರಿಗೆ ಆ ಕೆಲಸ ಬಿಟ್ಟು ನನ್ನ ಜೊತೆಗೆ ಬಂದು ಮಾಡೋಕ್ಕಾಗಲ್ಲ. ಸುಮಾರು ಸರಿ ಕೇಳಿದ್ದೀನಿ ನಾನು. ನೀವು ಕೇಳಿರೋ ಪ್ರಶ್ನೆ ನಾನು ಆನ್ಸರ್ ಮಾಡ್ತಿರುವಂಥದ್ದು, ನಿಮ್ಮ ಮನೆಯವ್ರನ್ನ ಹಾಕ್ಕೊಂಡು ಮಾಡ್ಬೋದಲ್ವ ಬಿಸ್ನೆಸ್ ಅಂತ ಕೇಳಿದ್ದೀರಾ. ಆ ಪ್ರಶ್ನೆಗೆ ನಾನು ಆನ್ಸರ್ ಕೊಡ್ತಿರುವಂಥದ್ದು. ನಮ್ಮ ಮನೆಯವ್ರು ಏನು ಅಂತಂದರೆ, ಇಲ್ಲ ನನಗೆ ಇಷ್ಟ ಆಗಲ್ಲ ಬಟ್ಟೆ ವ್ಯಾಪಾರ ಮಾಡೋದು, ನೀನು ಅಂಗಡಿ ಮಾಡ್ಕೊಂಡು ಆರಾಮಾಗಿ ಇದ್ಬಿಡು, ನನ್ನ ಕೆಲಸ ನಾನು ಮಾಡ್ಕೊತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನನ್ನ ಮನೆಯವ್ರನ್ನೇನು ಕರ್ಕೊಂಡಿಲ್ಲ. ಮುಂದೆ ನೋಡೋಣ, ನಿಮ್ಮ ದಯ, ಭಗವಂತನ ದಯ, ಅವ್ರೇನಾದ್ರು ನನ್ನ ಜೊತೆಗೆ ಬಿಸ್ನೆಸ್ ಮಾಡೋಕ್ಕೆ ಬರ್ತಾರೆ, ನಾನು ನೋಡೋಣ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಇನ್ನೇನು ಮೆಟ್ರೋ ನೋಡಿ, ಮೆಟ್ರೋದು ಕಾಣಿಸ್ತಾ ಇದೆ. ಈ ಬಸ್ಸಂತೂ ಬರೀ 2 ಅವರಲ್ಲೇ ಹೋಯ್ತು ಅಂತಲೇ ಹೇಳ್ಬೋದು. ಬೇಗನೆ ಇವತ್ತು ರೀಚ್ ಆದೆ ನಾನು. ಯಾಕೆಂದರೆ ಮೇಲೆ ಫ್ಲವರ್ ಮೇಲೆ ಹೋಗೋದ್ರಿಂದ ಬೇಗನೆ ಬೆಂಗಳೂರಿಗೆ ನಾವು ರೀಚ್ ಆಗ್ತೀವಿ. ನಾನು ತುಮಕೂರಿಂದ ಮೆಜೆಸ್ಟಿಕ್ಕಿಗೆ ಹೋಗಬೇಕಾಗುತ್ತೆ, ಮತ್ತು ಮೆಜೆಸ್ಟಿಕ್ಕಿಂದ ನಾನು ಐಟಮ್ನ ಹಾಕ್ಕೊಂಡು ಚಿಕ್ಕಪೇಟೆಗೆ ಹೋಗಬೇಕಾಗುತ್ತೆ. ಅಲ್ಲಿಂದ ಅಲ್ಲಿಗೆ ಆಟೋದಲ್ಲಿ ನಾನು ಐಟಮ್ನ ಹಾಕ್ಕೊಂಡು ಹೋಗ್ತೀನಿ. ಯಾರಾದ್ರೂ ಕೇಳಿದರೆ ಫ್ರೆಂಡ್ಸ್, ಅದು ಬ್ಯಾಗ್ ಇರುತ್ತಲ್ವ ಎತ್ತಿ ಕೊಡ್ತಾರೆ. ನನಗೆ ಎತ್ಕೊಳ್ಳೋಕ್ಕಾದರೆ ನಾನೇ ಎತ್ಕೊಂಡು ತಲೆ ಮೇಲೆ ಇಟ್ಕೊಂಡು ಹೋಗ್ಬಿಡ್ತೀನಿ. ನನಗೇನು ಹೇಳ್ಬೇಕು ಅಂತ ಅನಿಸ್ತು, ಈ ವಿಷಯನ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಾನು ಮುಜುಗರ ಪಟ್ಕೊಳ್ಳಲ್ಲ. ಐಟಮ್ ಹಾಕೊಂಡು ಹೋಗ್ಬೇಕಾದಾಗ ಮಾತ್ರ ಕಷ್ಟ ಇರುತ್ತೆ ನನಗೆ. ನಾನು ಅಲ್ಲೆಲ್ಲ ಸೆಲೆಕ್ಟ್ ಮಾಡಿಕೊಂಡು, ಮತ್ತು ನಮಗೆ ಯಾವ ರೀತಿ ಬರುತ್ತೆ ಐಟಮ್ ರಿಟರ್ನು ಅಂತಂದರೆ, ನಮಗೆ ಟ್ರಾನ್ಸ್ಪೋರ್ಟಲ್ಲಿ ಐಟಮ್ನ ಹಾಕ್ತಾರೆ. ಟ್ರಾನ್ಸ್ಪೋರ್ಟಿಗೆ ಐಟಮ್ ಹಾಕ್ದಾಗ ಇಲ್ಲಿ ತುಮಕೂರಲ್ಲಿ ತುಂಬ ಟ್ರಾನ್ಸ್ಪೋರ್ಟ್ ಇದೆಯಾ ಅಂತಲೇ ಹೇಳ್ಬೋದು. ಅಲ್ಲಿಂದ ಒಂದು ಅಂಗಡಿಯಿಂದ ನಮ್ಮ ಅಡ್ರೆಸ್ಸು, ನಮ್ಮ ನಂಬರು, ಮೊಬೈಲ್ ನಂಬರು, ನಾವಿರೋ ಅಂಗಡಿ ಅಡ್ರೆಸ್ಸು, ಮತ್ತು ನಾವು ಯಾವ ಟ್ರಾನ್ಸ್ಪೋರ್ಟ್ಗೆ ಹಾಕ್ಬೇಕಂತ ಹೇಳಿದರೆ ಅದೇ ಟ್ರಾನ್ಸ್ಪೋರ್ಟಿಗೆ ಚಿಕ್ಕಪೇಟೆಯಿಂದ ಹಾಕ್ಬಿಡ್ತಾರೆ. ಇಲ್ಲಿ ಟ್ರಾನ್ಸ್ಪೋರ್ಟಿಂದ ನಾವೇನು ಹೋಗಿ ತೊಗೊಬರೋವಂಥದ್ದು ಏನೂ ಇಲ್ಲ. ಬಾಡಿಗೆ ಗಾಡಿಯವರಿಗೆ ಒಂದು ಫೋನ್ ಮಾಡಿದ್ರೆ ಸಾಕು, ನಾವು ಈ ಥರ ಐಟಮ್ ಬಂದಿದೆ, ಯಾರ್ದಾದ್ರೂ ಒಂದು ನಂಬರ್ ಇಟ್ಕೋಬೇಕಾಗುತ್ತೆ. ಅವ್ರಿಗೆ ಕಂಪಲ್ಸರಿ ಒಬ್ಬರನ್ನೇ ಇಟ್ಕೊಂಡ್ರೆ ಅವ್ರಿಗೆ ಕಾಲ್ ಮಾಡಿದ್ರೆ ನಾವು ತಂದು ಅಂಗಡಿ ಹತ್ರ ಹಾಕ್ಬಿಡ್ತಾರೆ. ಅವ್ರಿಗೆ ಬಾಡಿಗೆ ಕೊಡಬೇಕು. ಮತ್ತು ಅಲ್ಲಿಂದ ಲಾರಿ ಬಾಡಿಗೆ ಒಂದು 100 ರೂಪಾಯಿ ಅಷ್ಟಿರುತ್ತೆ. ಒಂದೊಂದು ಲಗೇಜ್ಗೆ, ದೊಡ್ಡ ಲಗೇಜ್ಗೆ 100-200 ಈ ರೀತಿ ಎಲ್ಲ ಇರುತ್ತೆ. ಇಲ್ಲಿಂದ ಇವ್ರಿಗೆ ಬಾಡಿಗೆ ಒಂದು ಲಗೇಜ್ಗೆ ಏನಿಲ್ಲ ಅಂದರೂ 300-400 ರೂಪಾಯಿ, ಮತ್ತು GST ಖರ್ಚು ಎಲ್ಲ ಸುಮಾರು ಖರ್ಚು ಬರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬಾ 4 ಇಯರ್ಸಿಂದ ನಿಜವಾಗಿ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ ಈ ವಿಷಯದಲ್ಲಿ ಮಾತ್ರ. ಸುಮಾರು ಜನ ಹೇಳ್ತಿರ್ತಾರೆ, ಅಯ್ಯೋ ನಿನ್ಗೇನು ಹೇಳಪ್ಪ ದುಡಿತೀರಾ ಅಂತ. ಬಟ್ ಕಷ್ಟ ಎಷ್ಟು ಅಂತ
ತುಂಬಾ ಕಷ್ಟಪಟ್ಟಿರೋರಿಗೆ ಮಾತ್ರ ಗೊತ್ತಾಗುತ್ತದು. ತುಂಬಾ ಕಷ್ಟಪಟ್ಟಿದ್ದೀನಿ ಅಂತಲೇ ಹೇಳ್ಬೋದು ನಾನು ನಮ್ಮ ಮನೆಯವ್ರು ಸಿಕ್ಕಾಪಟ್ಟೆನೇ ಕಷ್ಟಪಡ್ತೀವಿ. ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ದುಡಿಯೋದೇ ಕೆಲಸ ಅಂತಲೇ ಹೇಳ್ಬೋದು ನಮ್ಮದು. ನಾನು ಆಲ್ರೆಡಿ ನಾನು ಮೆಜೆಸ್ಟಿಕ್ಕಿಗೆ ರೀಚ್ ಆಗಿದ್ದೀನಿ. ಇಲ್ಲಿಂದ ಆಟೋದಲ್ಲಿ ಹಾಕೊಂಡು ಹೋಗಿದ್ದೀನಿ. ಫ್ರೆಂಡ್ಸ್, ಏನು ಗೊತ್ತಾ, ನಾನು ಎಲ್ಲ ವಿಡಿಯೋಗಳನ್ನೂ ಒಂದೊಂದು ಸರಿ ವಿಡಿಯೋ ಮಾಡೋಕ್ಕಾಗಲ್ಲ. ನಾನು ಶಾಪಿಗೆ ಹೋಗಿರೋದೆಲ್ಲ ಎಲ್ಲ ವಿಡಿಯೋಗಳು ನಾನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ವಿಡಿಯೋ ಮುಖಾಂತರ. ನಾನು ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ, ನಾನು ಶಾಪಿಗೆ ಏನೆಲ್ಲ ತಂದಿದ್ದೀನಿ, ನ್ಯೂ ಇಯರ್ಗೆ ಹೊಸ ಕಲೆಕ್ಷನ್ಸ್ನ ಏನೆಲ್ಲ ನಾನು ವಿಡಿಯೋಗಳು ಹಾಕ್ತೀನಿ ಅನ್ನೋದನ್ನ ನೀವು ನೋಡಬೇಕು ಅಂತಂದರೆ ನಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲೂ ಹಾಕ್ತೀನಿ ನಾನು, ಮತ್ತು ಶಾರ್ಟ್ ವಿಡಿಯೋದಲ್ಲೂ ಹಾಕ್ತೀನಿ. ಮೇಯ್ನಾಗಿ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಬಿಡ್ತೀನಿ ನಾನು. ಪವನ್ ಸುನಿ ಕಲೆಕ್ಷನ್ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಆ ಇನ್ಸ್ಟಾಗ್ರಾಮ್ ಪೇಜ್ನ ಒಂದು ಸರಿ ಫಾಲೋ ಮಾಡ್ಕೊಳ್ಳಿ. ನಾನು ಹಾಕಿರ್ತೀನಿ, ಒಂದು ಸರಿ ಚೆಕ್ ಮಾಡಿ ನೋಡಿ. ನೀವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಾನು ಚೆಕ್ ಮಾಡಿಬಿಟ್ಟು ನೋಡಿ ಒಂದು ಸರಿ ಫಾಲೋ ಮಾಡ್ಕೊಳ್ಳಿ. ಫಾಲೋ ಮಾಡಿಕೊಂಡ್ರೆ ನಿಮಗೆ ಏನೆಲ್ಲ ನಾನು ಚಿಕ್ಕಪೇಟೆಯಿಂದ ತಂದಿದ್ದೀನಿ ಅನ್ನೋದು ನಿಮಗೆ ಮಾಹಿತಿ ಗೊತ್ತಾಗುತ್ತೆ, ಮತ್ತು ನೀವು ಪರ್ಚೇಸ್ ಮಾಡೋಕ್ಕೂ ಅನುಕೂಲ ಆಗುತ್ತೆ. ಇದೊಂದು ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಹೆಣ್ಮಕ್ಳಿಗೆ ಯಾರಾದರೂ ಹೋಲ್ಸೇಲ್ ವ್ಯಾಪಾರ ಮಾಡಬೇಕು ಅಂತಂದ್ರೂ ಚಿಕ್ಕಪೇಟೆಗೆ ಹೋಗಿ ಪರ್ಚೇಸ್ ಮಾಡಿ. ಸುಮಾರು ಅಂಗಡಿಗಳಿದೆ ಅಂತಲೇ ಹೇಳ್ಬೋದು. ನೋಡಿ, ಕ್ಯಾಪ್ಚರ್ ಮಾಡಿದ್ದೀನಿ, ಒಂದೇ ಒಂದು ಬ್ಯಾಗಿನ ಅಂಗಡಿ ಮಾತ್ರ ಕ್ಯಾಪ್ಚರ್ ಮಾಡಿದ್ದೀನಿ. ಇದು ಫಸ್ಟ್ ಟೈಮ್ ಎನಿಟಿ ಬ್ಯಾಗ್ ಹೋಗಿರುವಂಥದ್ದು. ನಾನು ಇದನ್ನು ಮಾತ್ರ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೇನೇ. ಇನ್ನೇನು ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ನಾನು ತುಂಬ ಟಯರ್ಡ್ ಆಯ್ತು ಅಂತಲೇ ಹೇಳ್ಬೋದು. ನಾನು ಮಿನಿಮಮ್ ಅಂದರೆ 5-6 ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡಬೇಕಾಗುತ್ತೆ. ಎಲ್ಲ ಅಂಗಡಿದು ನಾನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲ್ಲ. ಬರೀ ಬಟ್ಟೆ ತೊಗೊಳ್ಳೋದೇ ನಮಗೆ ಒಂದು ಸವಾಲು ಅಂತಲೇ ಹೇಳ್ಬೋದು. ತುಂಬ ಕಲೆಕ್ಷನ್ಸಲ್ಲಿ ನಾವೇನು ಪರ್ಚೇಸ್ ಮಾಡಬೇಕು, ಏನು ಬಿಡಬೇಕು ಅನ್ನೋದೇ ನಿಜವಾಗೂ ಗೊತ್ತಾಗಲ್ಲ. ಅಲ್ಲಿಗೆ 2-3 ಅಂಗಡಿ ಮುಗಿಸಿ ನಾನು ಆಲ್ರೆಡಿ ಊಟಕ್ಕೆ ಹೋದೆ. ಮಧ್ಯಾಹ್ನ ಊಟನೂ ಎಲ್ಲ ಮುಗಿಸ್ಕೊಂಡು ಮತ್ತೆ ಶಾಪಿಂಗ್ ಎಲ್ಲ ಮಾಡಿಕೊಂಡು ವಾಪಸ್ ಬಂದೆ. ನಾನು 8:30-9 ಗಂಟೆ ಆಗಿತ್ತು. ನಮ್ಮ ಮನೆಯವ್ರು ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾಯಿದ್ರು. ಬಸ್ ಸ್ಟ್ಯಾಂಡಲ್ಲಿ ಇನ್ನು ಬಂದ ತಕ್ಷಣವೇ ಒಂದು ಹೋಟ್ಲಲ್ಲಿ ನಾವು ಕೂಡ ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಈ ವಿಡಿಯೋದಿಂದ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೂ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.